ಸುಮಾರು ಇದುವರೆಗೂ ಒಂದು 30 ಬಿಲ್ನ 40 ಬಿಲ್ ಪಾಸ್ ಮಾಡಿದ್ದೀರಾ. ಒಂದೇ ದಿನ 24 ಬಿಲ್ ಪಾಸ್ ಮಾಡಿದ್ದೀರಾ. ನಾವಿಷ್ಟೆಲ್ಲ ಬಿಲ್ ಬಗ್ಗೆನೂ ನಿಮ್ಗೆ ಸಹಕಾರ ಕೊಟ್ಟಿದ್ದೀರಿ. ನಾವು ಕೇಳ್ತಾ ಇರೋದು ಒಂದೇ ಒಂದು, ಈ ಮಹಾಭಾರತದಲ್ಲಿ ಕೃಷ್ಣ ಕೇಳಿದ್ನಲ್ಲ 5 ಗ್ರಾಮನಾದ್ರೂ ಕೊಡು ಅಂತ. ನಾವು ಒಂದೇ ಒಂದು ಬಿಲ್ ಕೇಳ್ತಾ ಇದ್ದೀರಿ, ಅದು ಸಮಾಜದ ಬಗ್ಗೆ ಕೇಳ್ತಾ ಇದ್ದೀರಿ. ಇದ್ರಲ್ಲಿ ನನ್ನ ಸ್ವಾರ್ಥ ಏನಿದೆ? ನಾನೇನ್ ಮಾಡಲ್ಲ ಇದರಲ್ಲಿ, ನಾನೇನ್ ಪರ್ಮನೆಂಟ್ ಅಲ್ಲ. ಇಡೀ ಸಮಾಜಕ್ಕೆ ಹೋಗುವಂಥದ್ದು. ನಾಳೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಜೀವಾವಧಿ ಶಿಕ್ಷೆ ಅಂತ ಹಾಕ್ಬಿಟ್ಟಿದ್ದಾರೆ. ಜೀವಾವಧಿ ಜೈಲಲ್ಲಿ ಇರಬೇಕು. ಪಾಟೀಲ್ ಹೇಳಿದ್ರು, ನೀವ್ ಯಾರೋ ಫಿಲಂ ಆಕ್ಟರ್ ಕರೆದ್ಬಿಟ್ಟೆ, ಕಮರ್ಷಿಯಲ್ ಅವೆಲ್ಲ ಫಿಲಂ ಆಕ್ಟರ್ ಯಾವುದೇ ಬಂದ ಅದು ಕಮರ್ಷಿಯಲ್ ಬರ್ತದೆ. ಕಮರ್ಷಿಯಲ್ ಅಂತ ಮಾಡಿ, ಎನಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ವಿಲ್ ದಿಸ್ ಆಕ್ಟ್ ಕಮರ್ಷಿಯಲ್ ಅಲ್ದವ್ಗೆ ಈ ಆಕ್ಟ್ ತರಬೇಡಿ. ನಾವು ಏನೋ ಪಾಲಿಟಿಕ್ಸ್ ಬಂದ್ಬಿಟ್ಟಿದ್ರಿ. ಒಂದೇ ನಿಮಿಷ, ನಾವೇನೋ ಗೊತ್ತಿಲ್ಲ ಸರ್ ಅಧ್ಯಕ್ಷರೇ, ಪಾಲಿಟಿಕ್ಸ್ ಬಂದ್ಬಿಟ್ಟಿದ್ರಿ, ಜೀವನ ಕಳೆದಿದ್ದೀರಿ ಸರ್. ಕೊನೆ ಈ ತರದ್ ಏನಾನ ಹೆಚ್ಚು ಕಮ್ಮಿ ಆದ್ರೆ ಜೀವನ ಪೂರ್ತಿ ಎಲ್ಲ ಹೋಗ್ಬೇಕಾಗ್ತದೆ ಸರ್. ಯಾಕೆ ಸರ್ ಇದನ್ನ ಯಾರು ಬಂದಾಯ್ತು, ಯಾರ್ಯಾರಿಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ಗೊತ್ತಾಗಲ್ಲ ಸರ್. ನಾಳೆ ಏನೋ ದ್ವೇಷದ ಮೇಲೆ ಒಂದು ಪೊಲಿಟಿಕಲ್ ಪಾರ್ಟಿನ ನಾವು ಈ ಅಪರಾಧಿಗೆ ಮಾಡೋ ಅಂಥದ್ದು ಒಳ್ಳೇದಲ್ಲ. ಯಾಕೆಂದ್ರೆ ಎಲ್ಲಾ ಪೊಲಿಟಿಷಿಯನ್ಸು ಒಳ್ಳೆಯರಾಗಿರಲ್ಲ, ನಿಮಗೂ ಗೊತ್ತೆ. ಒಳ್ಳೆಯರು ಇದ್ದಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟೋರ್ಗೆ ವೆಪನ್, ಒಳ್ಳೇದಕ್ಕೆ ಇದು ಯಾರು ವೆಪನ್ ಆಗಲ್ಲ. ನನಗೆ ಕೆಟ್ಟೋರ್ ಕೈ ಸಿಕ್ಕಿದ್ರೆ, ಈ ವೆಪನ್ ಸಿಕ್ಕಿದ್ರೆ ಅವ್ರು ಏನೇನು ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ಸದನ ಸಮಿತಿಗೆ ಕೊಡ್ತೀವಿ. ಓಕೆ, ಧನ್ಯವಾದಗಳು ಪರಮೇಶ್ವರ್ ಅವರಿಗೆ ಮತ್ತು HK ಪಾಟೀಲ್ ಅವರಿಗೆ. ವಿಧಾನಸಭೆ ಸದನ ಸಮಿತಿ ರಚಿಸಲಾಗುವುದು. ನೀವೇ ಮಾಡೋದಲ್ಲ, ನೀವು ಸಂಯಮದಿಂದ ಕೆಲಸ ಮಾಡ್ತಾ ಇದ್ದೀರಿ, ನಿನ್ನೆ ಹೇಳಿದ್ರಿ, ಇವತ್ತು ಪ್ರೂಫ್ ಮಾಡಿದ್ರಿ. ಆಯ್ತು, ನಿಮ್ಗೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಮಾತಾಡ್ತೀರಿ? ಅದ್ರ ಬಗ್ಗೆ ಅಲ್ಲ, ನಂಬರ್ 1 ಹೋಮ್ ಮಿನಿಸ್ಟರ್, ಜನರಲ್ ಆಗಿ ಮಾತಾಡ್ತೀನಿ. ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ಪಾಸ್ ಆಗಿದೆ. ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು. ನೈನಾ ಮೇಡಮ್ ಅವರು ಹೇಳಿರಂತ ಮಾಡ್ಯಾರ. ವಿರೋಧ ಪಕ್ಷ ನಾಯಕರೇ ದಯಮಾಡಿ ಕೇಳಿ. ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ಅಲ್ಲ 30 ದಿವಸಕ್ಕೆ ಸದನ ಸಮಿತಿಗೆ ನಿಮ್ಮ ರೆಕಮೆಂಡೇಶನ್ ಬರೆದುಕೊಂಡು ಅಧಿಕಾರದಲ್ಲಿ ಇರಬಾರ್ದು ಅಂತ ಮಾಡಿದ್ದಾರೆ. ಈಗ ಅವ್ರಿಗೂ ಎಫೆಕ್ಟ್ ಆಯ್ತು, ಕೂತ್ಕೊಳ್ಳಿ, ಬೇರೆ ಬಿಲ್ ತಗೊಳ್ಬೇಕಲ್ಲ. ಈಗ ಒಂದು ಮಂಡನೆ ಮತ್ತು ಪರ್ಯಾಲೋಚನೆಗೆ ಹೊತ್ತಿದೆ ಪ್ರಸ್ತಾವನೆ ಈಗ ಮಾನ್ಯ ಸಚಿವರು ಈಗ ಎಲ್ಲ ರೀತಿಯ ಸಹಕಾರ ನಿಮಗೆ ಸಿಕ್ಕಿದೆ. ಇನ್ನು ಮುಂದಕ್ಕೆ ಬಿಲ್ ಎಲ್ಲ ಪಾಸ್ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿ. 2025ನೇ ಸಾಲಿನ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ.